ಈ ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ವೆಲ್ಕಮ್. ಇದು ನನ್ನ ಫಸ್ಟ್ ವ್ಲಾಗ್, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನೆಲ್ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಈ ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗೋದು ಅಂದರೆ ತಲೆನೋವು ಗುರು. ಕೆಲವೊಂದ್ಸಲ ಸುಮ್ಮನೆ ಆರಾಮಾಗಿ ಕರೆಸ್ಪಾಂಡೆನ್ಸ್ ತೊಗೊಂಡ್ಬಿಟ್ಟಿದ್ದಾಗೋದು ಅನಿಸುತ್ತೆ. ಆದರೂ ಬೇಡ, ಹೋಗೋಣ ಕಾಲೇಜ್ಗೆ. ಇವತ್ತೇನೇನಾಗುತ್ತೆ ಅಂತೆಲ್ಲ ನೋಡೋಣ. ಈ ಬೆಟ್ಟನ ಹತ್ಕೊಂಬರೋ ಅಷ್ಟರಲ್ಲಿ ಸಾಕಾಗುತ್ತೆ ಗುರು. 4 ಫ್ಲೋರು. ಬೆಳಗ್ಗೆ ಬರಬೇಕು, ಮತ್ತೆ ಬ್ರೇಕ್ ಬಂದು ಮತ್ತೆ ಕೆಳಗಡೆ ಹೋಗೋದು, ಮತ್ತೆ ಮೇಲೆ ಬರೋದು, ಮತ್ತೆ ಮನೆಗೆ ಬಿಟ್ಟಾಗ ಹೋಗೋದು. ನನ್ನ ಜೀವನ ಎಲ್ಲ ಬರೀ 10 ಇಳಿಯೋದ್ರಲ್ಲಿ ಆಗೋಗುತ್ತೆ. ಸೊ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕ್ಲಾಸ್ ಅವರ್ಸಲ್ಲೆಲ್ಲ ಫೋನ್ ಯೂಸ್ ಮಾಡೋ ಹಾಗಿಲ್ಲ, ಅದಕ್ಕೆ ಕಾಲೇಜ್ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನನ್ನ ಫ್ರೆಂಡ್ಸು ಇಬ್ರು. ಲೇ ನಿನ್ कौन है ये लोग? कहाँ से आते हैं? ಹಾಯ್ ಗೈಸ್, ಆ್ಯಕ್ಚುಲಿ ಕಾಲೇಜ್ ಎಲ್ಲ ಮುಗೀತು. ನಾನು ನನ್ನ ಫ್ರೆಂಡ್ಸ್ ಹಾಗೆ ಆಚೆ ಹೋಗೋಣ ಅಂದ್ಬಿಟ್ಟು ಬಂದಿದ್ವಿ. ಸೊ ಇಲ್ಲಿ ನಾನೇನು ಮಾಡಿದೆ ಅಂತ ಅಂದರೆ ಚಿಕನ್ ಸಮೋಸ ಆರ್ಡರ್ ಮಾಡಿದೆ. ಈ ನನ್ನ ಫ್ರೆಂಡ್ಸ್ ಅನ್ನೋ ಬುದ್ಧಿವಂತರು ಮಾಡೋವರೆಗೂ ಸುಮ್ಮನೆ ಇದ್ಬಿಟ್ಟು ಫಸ್ಟ್ ಬೈಟ್ ತೊಗೊಂಡಾದ್ಮೇಲೆ ಇವತ್ತು ಶನಿವಾರ ನಾನು ತಿನ್ನಲ್ಲ ಅಂದ್ಬಿಟ್ಟು ಕಣ್ಣು ಬಾಯಿ ಬಿಡ್ತಾ ಇದ್ದಾರೆ. ಆ್ಯಕ್ಚುಲಿ ಗೈಸ್ ಇವಾಗ ಏನಾಯಿತು ಅಂತಂದರೆ ನಮ್ಮ ತಾತ ಬಂದಿದ್ದರು. ಕಡಲೆಕಾಯಿ ಮತ್ತು ಪೈನಾಪಲ್ನ ಮಾರ್ಕೊಂಡು ತೊಗೊಳ್ಳೋಣ ಅಂತ ಹೋಗ್ತಾಯಿದ್ವಿ. ಇವಳು ಬಂದುಬಿಟ್ಟು ಇಲ್ಲ ಬೇಡ ಅಂತಿದ್ಲು. ಆ್ಯಕ್ಚುಲಿ ನಾನು ಬೇಡ ಏನಕ್ಕೆ ಅಂದಿದ್ದೆ ಅಂದರೆ ತಾತ ಚೇಂಜ್ ಇದೆ ಗೈಸ್. ನಾವು ಫಸ್ಟ್ ಕೇಳಿದ್ದೆ ತಾತ ನಿಮ್ಮ ಹತ್ರ ಚೇಂಜ್ ಇದೆಯಾ ಅಂತ. ತಾತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ರು, ಕೊಡೋದ ಬೇಡ ಅಂತ. ಸೊ ನಾವು ಹಿಂಗೆ ಯೋಚನೆ ಮಾಡಬೇಕಾಯ್ತು, ಬೇಡ ಅಂತ. ಆಮೇಲೆ ಲಾಸ್ಟಿಗೆ ತೊಗೊಂಡ್ರಿ. ಆ ತಾತ ಹತ್ರ ಚೇಂಜ್ ಇತ್ತು, ಸೊ ತೊಗೊಂಡ್ರಿ. ಸೊ ನೀವು ಅಷ್ಟೇ ಆ ಥರ ಯಾರಾದರೂ ಬಂದರೆ ಓಲ್ಡ್ ಏಜ್ ಪೀಪಲ್ಸ್, ಸೊ ಯು ಪ್ಲೀಸ್ ಟ್ರೈ ಟು ತೊಗೊಳ್ಳಿ. ಸ್ವಲ್ಪ ಅದು ಅಟ್ಲೀಸ್ಟ್ ಒಂದು 5 ರೂಪೀಸ್ಗಾದರೂ. ನಾವು ಫಸ್ಟ್ ಬೇಡ ಅಂದ್ವಿ, ಕಾವ್ಯ ಆ ಥರ ಹೇಳಿದ್ವಿ. ಸೊ ಅದಕ್ಕೆ ನಾನು ಬೇಡ ಅನ್ನ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಇನ್ನೊಂದೇನು ಅಂತ ಅಂದರೆ ತೊಗೊಂಬಿಟ್ಟಿದ್ದೀವಿ. ಸುಮ್ಮನೆ ಅದನ್ನ ನೋಡ್ಕೊಂಡು ಕೂತ್ಕೊಂಡಿದ್ದೀವಿ ಅಷ್ಟೇ, ತಿನ್ನೋದು ಬಿಟ್ಟು. ಅವಾಗಿಂದನು ಬೇಗ ಇದೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಸೂರ್ಯ ಮುಳುಗೋ ಅಷ್ಟೊತ್ತಿಗೆ ಮನೆಗೆ ಹೋಗಿ ಸೇರ್ಕೊಂಬಿಡ್ಬೇಕು. ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಟೈಮಿಂದ ಯಾವ ವ್ಲಾಗು ಮಾಡೋಕ್ಕಾಗಲ್ಲ ಅಂತಾಳೆ ಅಷ್ಟೇ ಕಾವ್ಯ. ಇಲ್ಲ ಮಾಡ್ಬೋದು, ಅದೇ ಮನೇಲಿ ಕೂತ್ಕೊಂಡು ಮಾಡಬೇಕು ಅಷ್ಟೇ. ಆ್ಯಕ್ಚುಲಿ ಇವಾಗ ಏನಾಯಿತು ಅಂತಂದರೆ ಮಸಾಲೆ ಪುರಿ ತಿಂದ್ಬಿಟ್ಟು ಖಾಲಿ ಮಾಡಿದ್ವಾ. ಇವಳು ಹೋಗ್ಬಿಟ್ಟು ಮತ್ತೆ ಮಸಾಲೆ ಹಾಕ್ಸ್ಕೊಂಬರ್ತೀನಿ ಇರು ಅಂತ ಹೋಗ್ಬಿಟ್ಟು ತುಂಬಿಸ್ಕೊಂಡ್ಬಿಟ್ಲು. ಸ್ಪೆಸಿಫಿಕ್ಕಾಗಿ ಹೇಳಿದ್ದೀನಿ ಅವನಿಗೆ ಸ್ವಲ್ಪ ತೋಡ ಭಯ ಅಂತಂತ. ಇವ್ನು ಎಷ್ಟು ಹಾಕ್ಬಿಟ್ಟಿದ್ದ ನೋಡಿ, ಈ ತೋಡು ಕಾವೇದು. ನಾಟ್ ಬ್ಯಾಡ್. ಇದಾಗಿತ್ತು ಇವತ್ತಿನ ನನ್ನ ಯೂಟ್ಯೂಬ್ ವಿಡಿಯೋ. ಸೊ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.